ಬೆಳಗ್ಗೆ ತಾನೇ ಪಿನಾಕಲ್ ಇನ್ಸ್ಟಿಟ್ಯೂಟ್ ನ ಎಕ್ಸ್ಪೋಸ್ ಮಾಡಿದ್ವಿ. ಎಕ್ಸ್ಪೋಸ್ ಮಾಡಿದ ಸ್ವಲ್ಪ ಹೊತ್ತಿಗೆ ಈಗ ಆ ವಿಡಿಯೋ ಡಿಲೀಟ್ ಮಾಡಿಸಿದ್ದಾರೆ, ಕಾಪಿರೈಟ್ ಸ್ಟ್ರೈಕ್ ಮಾಡಿಸಿ. ಬಟ್ ಹಂಗಂತೇಳಿ ಇಲ್ಲಿಗೆ ನಿಂತೋಗುತ್ತಾ? ಇನ್ನು ಎಷ್ಟು ಮಾಡಲ್ಲ ನಾವು. ಸೊ ನಾನ್ ನಿಮ್ಗೆಲ್ಲ ಒಂದು ಆಪ್ಷನ್ ಕೊಡ್ತೀನಿ. ನೀವು ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ನಿಮ್ ಪ್ರೊಫೈಲ್ ಅಲ್ಲಿ ಅಪ್ಲೋಡ್ ಮಾಡ್ಕೋಬಹುದು, ನಿಮ್ ವಾಟ್ಸ್ಆಪ್ ಸ್ಟೇಟಸ್ ಹಾಕೋಬಹುದು. ನಿಮ್ಗಿಲ್ಲ ನಿಮ್ಗೆ ಒರಿಜಿನಲ್ ವಿಡಿಯೋ ಬೇಕಿದ್ರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮ್ಗೆ ವಿಡಿಯೋ ಕಳಿಸ್ತೀನಿ. ನೀವು ಎಲ್ಲಿ ಬೇಕಾದ್ರೂ ಅಪ್ಲೋಡ್ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ ನನಗೆ. ನಾನು ಯಾವುದೇ ತರ ಕಾಪಿರೈಟ್ ಸ್ಟ್ರೈಕ್ ಮಾಡಲ್ಲ. ಬೆಂಗಳೂರಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಜಾಬ್ ಸ್ಕ್ಯಾಮ್ ಮಾಫಿಯಾನ ಇವತ್ತು ಎಕ್ಸ್ಪೋಸ್ ಮಾಡ್ತೀವಿ, ಬಟ್ ವಿತ್ ಕಂಪ್ಲೀಟ್ ಡೀಟೇಲ್ಸ್. ಈ ಕಂಪನಿ ಹೆಸರು ಪಿನಾಕಲ್ ಇನ್ಸ್ಟಿಟ್ಯೂಟ್, ಇರೋದು ಮಾಗಡಿ ಮೇನ್ ರೋಡ್ ಅಲ್ಲಿ. ಫಸ್ಟ್ ಆಫ್ ಆಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ 2023 ವಿರುದ್ಧವಾಗಿ ಇವ್ರಿಗೆ ಇಲ್ಲಿಗಲ್ ಆಗಿ ಡೇಟಾ ಸಿಗ್ತಿದೆ. ಇವ್ರು ಎಲ್ಲಿಂದ ಬೈ ಮಾಡ್ತಿದಾರೋ ಗೊತ್ತಿಲ್ಲ, ಬಟ್ ಕೆಲಸ ಹುಡುಕ್ತಿರೋರು ಯಾವುದೇ ಪೋರ್ಟಲ್ ಅಲ್ಲಿ ಕೆಲಸ ಹುಡುಕ್ತಿದ್ರು ಇವ್ರಿಗೆ ಡೇಟಾ ಸಿಕ್ಬಿಡುತ್ತೆ. ಇವ್ರು ಇಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಆಫೀಸ್ ಕರ್ಸ್ಕೊಂತಾರೆ. ಯಾವುದೇ ಚಾರ್ಜಸ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಆಫೀಸ್ ಬಂದ್ಮೇಲೆ ಟ್ರೈನಿಂಗ್ ಫೀಸು, ಐಡಿ ಕಾರ್ಡ್ ಫೀಸು, ಪ್ಲಸ್ ನಿಮಗೆ ಜಾಬ್ ಕೊಡಿಸಬೇಕು ಅಂದ್ರೆ ಇಷ್ಟು ಫೀಸ್ ಅಂತ 3,000 ರೂಪಾಯಿ ಗಂಟ ತಗೊಂತಾರೆ. ಟೋಟಲ್ ಕಲೆಕ್ಷನ್ ಪರ್ ಡೇ ಇವ್ರದ್ದು ಏನಿಲ್ಲ ಅಂದ್ರೆ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ. ಕೆಲಸ ಹುಡುಕೊಂಡು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ, ಸಾಲಗಳು ಮಾಡ್ಕೊಂಡು ಬರ್ತಾರೆ, ಬಸ್ಸೋ ಟ್ರೈನ್ ಏನೋ ಒಂದು ಹಿಡ್ಕೊಂಡು ಬರ್ತಾರೆ. ಬೆಂಗಳೂರಲ್ಲಿ ಕೆಲಸ ಸಿಗುತ್ತಂತ, ಬಟ್ ಇವರು ಎಲ್ರಿಗೂ ಮೋಸ ಮಾಡ್ಕೊಂಡ್ ಬರ್ತಿದ್ದಾರೆ. 100 ಜನದಲ್ಲಿ ಒಬ್ಬರಿಗೂ ಇಬ್ಬರು ಕೆಲಸ ಕೊಡಿಸ್ತಾರೇನೋ, ಬಟ್ ಎಲ್ರಿಗೂ ಮೋಸನೇ ಆಗ್ತಿರೋದು. ಈ ಕಂಪನಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರಿದಾರೋ ಗೊತ್ತಿಲ್ಲ, ಬಟ್ ಫ್ರಂಟ್ ಅಲ್ಲಿ ಲೀಡ್ ಮಾಡ್ತಿರೋರು ಇವ್ರ ಹೆಸರು ಬಂದು ಅರ್ಚನಾ ಗೌಡ. ಇವರೇ ಟ್ರೈನಿಂಗ್ ಎಲ್ಲ ತಗೊಳ್ಳೋದಂತೆ. ಕಲೆಕ್ಷನ್ ದುಡ್ಡು ಏನಿದೆಯೋ ಅದು ಕಂಪನಿ ಅಕೌಂಟ್ ಹೋಗುತ್ತೆ, ಇಲ್ಲಾಂದ್ರೆ ಇವ್ರ ಪರ್ಸನಲ್ ಅಕೌಂಟ್ ಹೋಗುತ್ತೆ. ಕೆಲಸ ಕೊಡಿಸ್ತಾರೆ ಅಂತ ನಂಬ್ಕೊಂಡಿದ್ದವರು ಗೊತ್ತಾಗುತ್ತೆ ಸ್ಕ್ಯಾಮ್ ಆಗಿದೆ ಅಂತ. ಆಗೋಗಿ ಇವರು ದುಡ್ಡು ಕೇಳಿದಾಗ ಇನ್ನೊಬ್ರು ಮೇಡಮ್ ಅವ್ರು ಬರ್ತಾರೆ, ಭಾವನಾ ಗೌಡ ಅಂತ ಹೇಳಿ. ಇವರು ಪೊಲಿಟಿಕಲ್ ಸಪೋರ್ಟ್ ಇದೆ, ನೀವು ನಮ್ದೇನು ಮಾಡ್ಕೊಳಕ್ಕಾಗಲ್ಲ ಅಂತ ಭಯ ಪಡಿಸಿ ಆಚೆ ಹಾಕ್ತಾರಂತೆ. ಅಲ್ಲಿ ಬಂದ ಹೆಣ್ಮಕ್ಳು ಗಂಡ್ಮಕ್ಳು ಕಣ್ಣೀರ್ ಹಾಕಿ ಆಚೆ ಹೋಗ್ತಾರೆ, ಬಟ್ 1 ರೂಪಾಯಿ ಅವರು ಕೊಡಲ್ವಂತೆ. ನಾನು ನಿಮ್ಮಲ್ಲಿ ಮಾಡ್ಕೊಳ್ಳುವ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸಾಧ್ಯವಾದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಅವ್ರನ್ನ ಟ್ಯಾಗ್ ಮಾಡಿ ವಿಡಿಯೋ ಅಲ್ಲಿ. ಪ್ಲಸ್ ಬೆಂಗಳೂರು ಸಿಟಿ ಪೊಲೀಸ್ ಅಲ್ಲಿ ನಾವು ಮಾಡ್ಕೊಳ್ಳೋ ವಿನಂತಿ ಏನಪ್ಪಾ ಅಂದ್ರೆ, ನಿಮ್ ಸಪೋರ್ಟ್ ಇದ್ರೇನೆ ಇಂಥ ಕಂಪನಿಗಳು ಮುಚ್ಚೋಕಾಗೋದು. ನನ್ನ ಕೆಲಸ ನಾನ್ ಮಾಡಿದೀನಿ, ಈಗ ನಿಮ್ ಕೆಲಸ.